ಸತಿಯನೊಲ್ಲೆನು ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ. ನೀವನುಚಿತವನೆನೆದರೆ ನಡೆಯಿಕೊಟ್ಟೆನು ಕಾಳಗವ ನಿಮಗೆ. ವ್ರತದ ನಿಧಿ ಕುರುಭೂಮಿಯಲಿ ಶರತತಿಯಲಿ 21 ದಿನ ಭೃಗಸುತನೊಡನೆ ಕಾದಿದನು. ವೀರಥನ ಮಾಡಿದನು ಭೀಷ್ಮ. ಗುರುಗಳೇ, ನಿಮಗಿದೋ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿರುವೆನು. ಆದರೆ ನೀವೆಂದಂತೆ ಸತಿಯನೊಲ್ಲೆನು. ಈ ಅಂಬೆಯನ್ನು ನಾನು ಮದುವೆಯಾಗಲಾರೆ. ನಾನು ಆಜನ್ಮ ಬ್ರಹ್ಮಚಾರಿಯಾಗಿ ಉಳಿಯುವೆನೆಂದು ತನ್ನ ಪೂಜ್ಯ ತಂದೆಯವರ ಎದುರು ಮಾಡಿದ ಪ್ರತಿಜ್ಞೆಯ ಅರಿವಿದ್ದೂ ಇದ್ದು ತಾವು ಈಕೆಯನ್ನು ಮದುವೆಯಾಗು ಎಂದು ಆಜ್ಞೆ ಮಾಡುವುದು ಸಮಂಜಸವಲ್ಲ. ಯಾವುದೇ ಕಾರಣಕ್ಕೂ ನಾನು ನನ್ನ ಬ್ರಹ್ಮಚರ್ಯವನ್ನು ಬಿಡುವವನಲ್ಲ. ನನ್ನ ಪ್ರತಿಜ್ಞೆಗೆ ಭಂಗ ತರುವನಂತೂ ಅಲ್ಲವೇ ಅಲ್ಲ. ತಿಳಿದು ಅಂಬೆಯನ್ನು ಮದುವೆಯಾಗು ಎಂದು ನೀವು ಆಗ್ರಹಿಸುವುದು ಉಚಿತವೂ ಅಲ್ಲ. ನಿಮಗೆ ಶೋಭೆ ತರುವ ಸಂಗತಿಯಂತೂ ಅಲ್ಲವೇ ಅಲ್ಲ. ಅಷ್ಟಕ್ಕೂ ಮಿಕ್ಕಿ ನೀವು ಅಂಬೆಯನ್ನು ಮದುವೆ ಆಗಲೇಬೇಕೆಂದು ಹೇಳುವುದಾದರೆ ನಾನು ನಿಮ್ಮೊಡನೆ ಕಾಳಗವನ್ನಾದರೂ ಮಾಡಿಯೇನು ಮದುವೆಯಂತೂ ಆಗಲಾರೆ ಎಂದು ಖಂಡತುಂಡವಾಗಿ ಗುರುವಾಜ್ಞೆಯನ್ನು ಉಲ್ಲಂಘಿಸುತ್ತಾನೆ. ಯುದ್ಧದ ಪಂಥವಾಗಿ ಗುರು ಶಿಷ್ಯರ ನಡುವೆ 21 ದಿನಗಳ ಕಾಲ ಘನಘೋರ ಸಂಗ್ರಾಮ ನಡೆಯಿತು. ಪರಶುರಾಮರ ರಥವನ್ನೇ ಭೀಷ್ಮರು ಪುಡಿಗುಟ್ಟಿ ವಿರಥನನ್ನಾಗಿಸಿದ ಬಳಿಕ ಶಿಷ್ಯಾದಿಚ್ಛೇತ್ ಪರಾಜಯಂ ಎಂಬಂತೆ ಅಪಜಯವನ್ನು ಸ್ವೀಕಾರ ಮಾಡಿದ ಪರಶುರಾಮರು ತಮ್ಮ ಅಸಹಾಯಕತೆಯನ್ನು ಅಂಬೆಗೆ ನಿವೇದಿಸಿ ಆಶ್ರಮಾಭಿಮುಖವಾಗಿ ತೆರಳಿದರು.